ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಲೀವ್ಸ್ ಹೇಗೆ ಪೇಪರ್ನಲ್ಲಿ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ, ಸೊ ಸ್ಕಿಪ್ ಮಾಡದೆ ನೋಡಿ. ಮತ್ತು ಬ್ಲೌಸ್ನ ತೊಗೊಂಡಿದ್ದೀನಿ. ಸೊ ಬ್ಲೌಸ್ನ ಸ್ಲೀವ್ಸ್ ಹೇಗೆ ಕತೆ ಮಾಡಬೇಕು ಅಂತ ತೋರಿಸ್ತೀನಿ. ನಮ್ಮ ಸ್ಲೀವ್ಸ್ ಅಳತೆ ಬಂದ್ಬಿಟ್ಟು ಆಗಿದೆ ನೋಡಿ. ನಮ್ಮ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು 6 ಇಂಚ್ ನೋಡಿ. ಫೋಲ್ಡೇಬಲ್ ಸೈಡ್ಗೆ ನಾವು 6 ಇಂಚ್ ಉದ್ದನ್ನು ತಗೋಬೇಕು. 6 ಇಂಚ್ ಅಂದರೆ ಪ್ಲಸ್ 1 ಇಂಚ್, 1.5 ಇಂಚ್ ಮಾರ್ಜಿನ್ಗೆ 6 ಇಂಚ್ ಅಂದರೆ 7.5 ಇಂಚ್. ಹಾಗೆ ನಮ್ಮ ಸ್ಲೀವ್ಸ್ ಅಗಲ ಅಂದರೆ ಆರ್ಮೋನ್ ತೋಳಿಂದ ಎಷ್ಟು ತಗೋಬೇಕು ಅಂದರೆ, ನಾವು ಚೆಸ್ಟ್ನ 11 ಇಂಚ್ 10 ಇಂಚ್ ತೊಗೊಂಡಿದ್ವಿ ಅಲ್ವಾ. ಸೊ ಅದಕ್ಕೆ ನಮ್ಮದು 10ರಲ್ಲಿ 2ನ್ನ ಮೈನಸ್ ಮಾಡಿ ಸ್ಲೀವ್ಸ್ ಬಿಡ್ತಾ ತಗೋಬೇಕು ನೋಡಿ. 8 ಇಂಚ್ ಆಗುತ್ತೆ. ಇಂಚ್ ನಾವು ಯಾಕೆ 8 ಇಂಚ್ ತಗೋಬೇಕು ಅಂದರೆ, ಯಾವಾಗಲೂ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರುತ್ತೆ ಅದರಲ್ಲಿ ಎರಡನ್ನ ನಾವು ಮೈನಸ್ ಮಾಡಬೇಕು. ಎಷ್ಟೇ ಇರಲಿ ಚೆಸ್ಟ್, ಅದರಲ್ಲಿ 2 ಮೈನಸ್ ಮಾಡಿ ನಾವು ಸ್ಲೀವ್ಸ್ಗೆ ತಗೋಬೇಕು. 8 ಇಂಚ್. ಇವಾಗ ನಾವು ವಿಡ್ತ್ನಲ್ಲಿ 2.5 ಇಂಚನ್ನ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚ್. ಇದನ್ನು ಹಾಗೆ ಇದನ್ನು ನೋಡಿ, ಇದನ್ನು ಈ ಪಾಯಿಂಟ್ಗೆ ಈ ರೀತಿ ಒಂದು ಲೈನ್ ಹಾಕಬೇಕು ನೋಡಿ, ಈ ರೀತಿ. ಇವಾಗ ನಾವು ಇದು ಎಷ್ಟಿದೆಯೋ ಇದ್ರ ಅರ್ಧದಷ್ಟು ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದರ ಅರ್ಧದಷ್ಟು ಕೂಡ ಮಾಡಿ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋಬೇಕು ನೋಡಿ, ಹೀಗೆ. ಇವಾಗ ಈ ಪಾಯಿಂಟ್ಸ್ನ ನಾವು ಕೂಡಿಸ್ಬೇಕು. ಶೇಪ್ ನೀಟಾಗಿರಬೇಕು. ಹೀಗೆ ನೀಟಾಗಿ ಬರಬೇಕು. ಇವಾಗ ಇದನ್ನು ಕಟ್ ಮಾಡಿ ಈ ಲೈನ್ ಕೂಡ ಕಟ್ ಮಾಡಿ.
ಇವಾಗ ಇಲ್ಲಿ ನಾವು ಅರ್ಧ ಇಂಚದಷ್ಟು ಕ್ರಾಸ್ ಆಗಿ ಲೈನ್ನ ಕಟ್ಬೇಕು ನೋಡಿ. ಹೀಗೆ ಯಾಕೆಂದರೆ ಇದು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಬರುತ್ತೆ. ನೋಡಿ ಇದು ನಮ್ಮ ಬ್ಲೌಸ್ ನೋಡಿ. ಇದು ಫ್ರಂಟ್ ಪಾರ್ಟ್ಗೆ ಬರುತ್ತೆ ಮತ್ತು ಇದು ಬ್ಯಾಕ್ ಪಾರ್ಟ್ಗೆ ಬರುತ್ತೆ. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾರನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಕಳಿಸೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.